ನಮಸ್ತೆ ಕರ್ನಾಡು, ವೆಲ್ಕಮ್ ಬ್ಯಾಕ್. ಹಣ ಬಂದ ನನ್ನ ಮತ್ತೊಂದು ವಿಡಿಯೋಗೆ. ಇವಾಗ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳ್ಸ್ಕೊಡಕ್ ಹೊರಟಿದ್ದೀನಪ್ಪ ಅಂತಂದ್ರೆ, ನಾವು ಇವಾಗ ಎಲ್ಗೆ ಹೊರಟಿದೀವಿ ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಚಾಮುಂಡಿ ತಾಯಿ ದರ್ಶನ ಮಾಡ್ಕೊಂಬರೋಣ ಅಂತ ಬನ್ನಿ ಹೋಗೋಣ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ, ನೀವು ಇಲ್ಲಿ ನೋಡ್ಬೋದು ಹೆಂಗಿದೆ ಗೊತ್ತಾ ಗೈಸ್, ವ್ಯೂ ಹೆಂಗಿದೆಯೋ ಸಖತ್ತಾಗಿದೆ, ನೋಡ್ಬೋದು ಸಖತ್ತಾಗಿದೆ ಗೈಸ್. ಬಿದ್ರೆ ಹೋಗ್ಬಿಡ್ತೀವಲ್ಲ ಇಲ್ಲಿ ಒಳಿಕೆ. ಸನ್ಸೆಟ್ ಪಾಯಿಂಟ್ ನೋಡ್ಬೋದಿತ್ತು ಅನ್ಸುತ್ತಲ್ಲ. ಸನ್ರೈಸ್ ಪಾಯಿಂಟ್ ಕಣ, ಸನ್ಸೆಟ್ ಪಾಯಿಂಟ್ ಅಲ್ಲ ಕಣ. ಹ್ಞೂ ಅಂತಾನೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಾ ಹೌದಾ, ನಮ್ಗೆ ಗೊತ್ತೇ ಇರಲಿಲ್ಲ. ಬನ್ನಿ ಗೈಸ್, ಇವಾಗ ಹೋಗೋಣ ಚಾಮುಂಡಿ ಬೆಟ್ಟಕ್ಕೆ. ಹೋಗಿ ಚಾಮುಂಡಿ ತಾಯಿ ದರ್ಶನ ಮಾಡೋಣ. ಹೆಂಗ್ ಗೊತ್ತಾ ಗೈಸ್, ನಾವು ವೆಹಿಕಲ್ಸ್ ಅಲ್ಲಿ ಬಂದಿರೋದ್ರಿಂದ ಈ ಕಡೆಯಿಂದ ಬಂದ್ವಿ. 18 ಕಿಲೋಮೀಟರ್ ಆಯ್ತು. ಆ್ಯಂಡ್ ನೀವು ಕೂಡ ಮೆಟ್ಲತ್ಕೊಂಡ್ ಕೂಡ ಬರ್ಬೋದು. ನೋಡಿ ಕಾಣಿಸ್ತಿದೆಯಲ್ಲ, ಈ ರೂಟಲ್ಲಿ ಬರ್ತಾರೆ ಮೆಟ್ಲತ್ಕೊಂಡ್ ಬರೋರು. ಬನ್ನಿ ಗೈಸ್, ಇವಾಗ ಹೋಗೋಣ ದೇವಸ್ಥಾನದ ಹತ್ರ. ಆ್ಯಂಡ್ ನಾವು ಇವಾಗ ಬನ್ನಿ ಮುಂದೆ ಹೋಗೋಣ. ಗಾಡಿನ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಬನ್ನಿ ಇವಾಗ ಅಲ್ಲಿ ಹೋಗೋಣ. ಫ್ರೀ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ ಗೈಸ್, ತೋರಿಸ್ತೀನಿ ಬನ್ನಿ ಹೇಗೆ ಪಾರ್ಕಿಂಗ್ ಮಾಡ್ಬೇಕು ನೀವು ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಅಂತಂದರೆ. ಬನ್ನಿ, ಬಸ್ ಸ್ಟ್ಯಾಂಡ್ ಇದೆ ಆ್ಯಂಡ್ ಬಸ್ ವ್ಯವಸ್ಥೆ ಕೂಡ ಇದೆ. ಚಾಮುಂಡಿ ಬೆಟ್ಟಕ್ಕೆ ಬರಬೇಕು ಅಂದರೆ ನೀವು ಬಸ್ ಸ್ಟ್ಯಾಂಡಿಂದ ಬರ್ಬೋದು. ಆ್ಯಂಡ್ ನೀವೇನ ಪಾಸ್ ಮಾಡಿಸ್ಕೊಂಡ್ರಿ ಅಂದರೆ ಡೈಲಿ ಪಾಸ್ ಅಂತ ಬರುತ್ತೆ. 70 ರುಪೀಸ್ ಆಗುತ್ತೆ. ಡೈಲಿ ಬಸ್ಸಲ್ಲಿ ನೀವು ಕೂಡ ಓಡಾಡ್ಬೋದು. ಆ್ಯಂಡ್ ನಿಯರ್ ಬೈ ಎಷ್ಟು ಪ್ಲೇಸ್ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಪ್ಲೇಸ್ನ ನೀವು ಕವರ್ ಮಾಡ್ಬೋದು. ಮೈಸೂರಿಗೆ ಬಂದರೆ, ಬೆಂಗಳೂರಿಂದ ಡೈಲಿ ಟ್ರೈನ್ಗಳ ವ್ಯವಸ್ಥೆ ಇದೆ. ಟ್ರೈನಿಗೆ ಬಂದು ನೀವು ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಬಂದರೆ, ಬಸ್ ಸ್ಟ್ಯಾಂಡಿಂದ ನಿಮಗೆ ಲೋಕಲ್ ಬಸ್ಗಳು ಓಡಾಡ್ತವೆ. ನೀವು ಕಾಣ್ಬೋದು ನೋಡಿ, ಅಲ್ಲಿ ಬಸ್ ಹೋಗ್ತಿದೆಯಲ್ಲ, ಇಲ್ಲೇ ಬಸ್ ಸ್ಟ್ಯಾಂಡ್ ಇದೆ. ಚಾಮುಂಡಿ ಬೆಟ್ಟದ ಮೇಲ್ವರೆಗೂ ಬಸ್ಗಳು ಬರ್ತವೆ ಆ್ಯಂಡ್ ಬರ್ಬೋದು. ಬನ್ನಿ. ಒಳ್ಳೆ ಸನ್ರೈಸ್ ಆಗ್ತಾ ಇದೆ, ಅದನ್ನ ತೋರಿಸ್ತೀನಿ ಬನ್ನಿ. ಇವಾಗ ನೋಡ್ತಿರ್ಬೋದು ನೀವು, ಬನ್ನಿ ತೋರಿಸ್ತೀನಿ ನೋಡಿ, ಸಖತ್ತಾಗಿದೆ. ಹೆಂಗ್ ಗೊತ್ತಾ ಗೈಸ್, ಇವಾಗ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀನಿ. ದರ್ಶನ ಮಾಡ್ಕೊಂಡು ಬಂದು ನಿಮ್ಗೆ ಸಿಗ್ತೀನಿ. ಯಾಕಪ್ಪ ಅಂತಂದರೆ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಹಾಗಾಗಿ ಬನ್ನಿ ಹೋಗಿ ದರ್ಶನ ಮಾಡುವ. ಆದರೆ ತಾಯಿನ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಮುಂದೆ ಸಿಗುವ ಗೈಸ್. ಜಸ್ಟ್ ಇವಾಗ ದರ್ಶನ ಮುಗಿಸ್ಕೊಂಡ್ ಬಂದ್ವಿ. ಸಖತ್ ರೆಸ್ಟ್ ಇತ್ತು, ಇವತ್ತು ಸಂಡೇ ಬೇರೆ ಅಲ್ವಾ, ಹಾಗಾಗಿ ಕರೆಕ್ಟಾಗಿ ದರ್ಶನ ಮಾಡೋಕ್ಕಾಗಲಿಲ್ಲ. ಅದೊಂದು ಬೇಜಾರಿದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಇವಾಗ ನಾವು ಮಹಿಷಾಸುರ, ನೀವು ಕಾಣ್ಬೋದು, ನೋಡ್ತಿದ್ದೀರಲ್ಲ. ನೋಡಿ ಗೈಸ್, ಇವತ್ತು ಮಾತ್ರ ಸಖತ್ ಜನ. ಸಂಡೇ ಅಲ್ವಾ, ಏನು ಜನ ನೋಡಿ ಗೈಸ್. ಚಾಮುಂಡಿ ಬೆಟ್ಟಕ್ಕೆ ಹಂಗೆ ಜನಗಳು ಹರಿದು ಬರ್ತಾ ಇದ್ದಾರೆ. ಇವತ್ತು ದರ್ಶನ ಮಾಡೋದಂತೂ ತುಂಬ ಕಷ್ಟ. ಸಂಡೇ ಬಂದುಬಿಟ್ರಂತೂ ಏನು ಜನ ನೋಡಿ ಗೈಸ್. ನೀವೇನು ಚಾಮುಂಡಿ ಬೆಟ್ಟಕ್ಕೆ ಬಂದರೆ ನಿಮ್ಗೆ ಗೊತ್ತಿಲ್ಲದೆ ಇರೋ ವಿಚಾರಗಳಲ್ಲಿ ಕೆಲವು ಜನಗಳಿಗೆ ಗೊತ್ತೇ ಇರಲ್ಲ. ಇಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇದೆ. ಆ್ಯಂಡ್ ನೀವು ನೋಡ್ತಿರ್ಬೋದು, ದೇವಸ್ಥಾನ ಇದೆಯಲ್ಲ ಚಾಮುಂಡಿ ಬೆಟ್ಟ, ಅಲ್ಲಿಂದ ಎಡಗಡೆ ಸೈಡು ಒಂದು ರೋಡ್ ಬರುತ್ತೆ. ಹಂಗೆ ಸ್ಟ್ರೈಟ್ ಮುಂದೆ ಬಂದರೆ ನೀವುಗಳೇನು ನೋಡ್ತಿದ್ದೀರಲ್ಲ, ಇದೊಂದು ಬಿಲ್ಡಿಂಗ್ ಇದೆ ಕಾಣಿಸುತ್ತಲ್ಲ. ದೇವಸ್ಥಾನದಿಂದ ಸ್ವಲ್ಪ ಲೆಫ್ಟ್ ಸೈಡಲ್ಲಿ ಬಂದರೆ ಚಾಮುಂಡೇಶ್ವರಿ ದಾಸೋಹ ಭವನ ಅಂತ ಇದೆ, ನೀವುಗಳು ಕಾಣ್ಬೋದು. ಪ್ರಸಾದದ ವ್ಯವಸ್ಥೆ ಕೂಡ ಇಲ್ಲಿ ಇದೆ. ಯಾರಿಗೂ ಗೊತ್ತಿಲ್ಲದೆ ಇರೋ ವಿಚಾರ. ನೀವೇನ ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಪ್ರಸಾದ ಕೂಡ ಸೇವಿಸ್ಬೋದು. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಕೂಡ ಪ್ರಸಾದ ವ್ಯವಸ್ಥೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ನೀವು ಕಾಣ್ಬೋದು ನೋಡಿ, ಇದೇ ಭವನದಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಆ್ಯಂಡ್ ನೀವು ನೋಡ್ತಿದ್ದೀರಲ್ಲ, ಬೆಳಿಗ್ಗೆ 7:30ರಿಂದ 10 ಗಂಟೆವರೆಗೂ ಇರುತ್ತೆ ಬೆಳಿಗ್ಗೆ ತಿಂಡಿ. ಮಧ್ಯಾಹ್ನ 12 ಗಂಟೆಯಿಂದ 3:30ವರೆಗೂ ಊಟದ ವ್ಯವಸ್ಥೆ ಇರುತ್ತೆ. ಸಂಜೆ 7:30ರಿಂದ 9 ಗಂಟೆವರೆಗೂ ಕೂಡ ಪ್ರಸಾದದ ವ್ಯವಸ್ಥೆ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಂಗೆ ಇಲ್ಲೊಂದು ಲೈನ್ಸ್ ಹಾಕಿದ್ದಾರೆ, ಭಾರಿ ಇಷ್ಟ ಆಗೋಯ್ತು. ಹೊಟ್ಟೆಗೆ ಹಸಿವಾದಾಗ ಹೇಗೆ ಪ್ರಸಾದ ಸ್ವೀಕರಿಸುತ್ತೇವೋ
ಹಾಗೆಯೇ ಮನಸ್ಸಿನ ಹಸಿವಿಗೆ ಪ್ರಾರ್ಥನೆ ಪ್ರಸಾದವಾಗುತ್ತದೆ ಅಂತೆ. ಎಷ್ಟು ಅದ್ಭುತವಾದ ಸಾಲ ಅಲ್ವಾ ಸ್ನೇಹಿತರೆ. ಬನ್ನಿ ಗೈಸ್, ಇವಾಗ ಪ್ರಸಾದ ಮಾಡೋಕ್ಕೆ ಒಳಗಡೆ ಹೋಗೋಣ. ಬಟ್ಟೆ ತೊಳೆಯೋದೇನ? ಪೊಂಗಲ್, ಖಾರ ಪೊಂಗಲ್. ಬಿಸಿ 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 ಸಖತ್ ಬಿಸಿ ಐತೆ. ಏನ್ ಬಿಸಿ ಐತೆ ಗೊತ್ತಾ? ಅಲ್ಲೋಗೋಣ ಬಾ, ಅಲ್ಲೋಗೋಣ ಬಾ, ಅಲ್ಲೋಗೋಣ ಬಾ, ಅಲ್ಲೋಗೋಣ ಬಾ. ಗೈಸ್ ನೋಡ್ತಿದ್ದೀರಲ್ಲ, ಪಾಯಸ ಅಲ್ಲ ಕಣೋದು. ಎಂತ ನನ್ ಮಗ ಪಾಯಸ ಅಂತಾನೆ, ಏನು ವ್ಯತ್ಯಾಸನೇ ಗೊತ್ತಿಲ್ಲ ಇವ್ನಿಗೆ. ಏನ್ ಹೇಳೋದು? ಸಿಹಿ ಪೊಂಗಲ್, ಖಾರ ಪೊಂಗಲ್. ಅದು ಇಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚಿಲ್ಲ. ಸ್ನೇಹಿತರೆ, ನೀವೇನ ಚಾಮುಂಡಿ ಬೆಟ್ಟಕ್ಕೆ ಬಂದಾಗ ನೀವೇನ ದಾನ ಮಾಡಬೇಕು ಅಂದ್ಕೊಂಡಿದ್ರೆ 1,50,000 ಕೊಟ್ಟರೆ ಶಾಶ್ವತವಾಗಿ ನೀವು ದಾನಿಗಳಾಗ್ತೀರಾ ಇಲ್ಲಿಗೆ. ಆ್ಯಂಡ್ 1 ವರ್ಷಕ್ಕೆ 15,000 ರೂಪಾಯಿ ಕೂಡ ದಾನ ಮಾಡ್ಬೋದು. ಒಂದು ದಿನದ ದಾಸೋಹ ಕೂಡ ನಡೆಯೋಕ್ಕೆ ನಿಮ್ಮಿಂದ ಸಹಾಯ ಆಗುತ್ತೆ. ಈ ಥರ ಸಹಾಯ ಕೂಡ ಮಾಡ್ತೀರಾ ಅಂದರೆ ಮಾಡ್ಬೋದು ಟ್ರಸ್ಟ್ಗೆ. ಏನು ಗೊತ್ತಾ ಗೈಸ್, ಪ್ರಸಾದ ಮಾಡ್ಕೊಂಡು ಹೊರಟ್ವಿ. ನನಗೆ ತುಂಬ ಇಷ್ಟ ಆಗೋ ವಿಚಾರ ಅಂದರೆ ಮೈಸೂರಿಗೆ ಬಂದ ತಕ್ಷಣ ಸುಮ್ಮನೆ ಹೇಳಲ್ಲ, ಬರೀ ಸಾಂಸ್ಕೃತಿಕ ನಗರಿ ಅಂತಲ್ಲ, ಸ್ವಚ್ಛತಾ ನಗರಿ ಅಂತ ಹೇಳ್ಬೋದು. ಒಳ್ಳೆ ಪ್ಲೇಸಲ್ಲಿದೆ ಸ್ವಚ್ಛತೆಗೆ ಮಾತ್ರ. ಒಳ್ಳೆ ವೆದರು, ಒಳ್ಳೆ ಪರಿಸರ, ಒಳ್ಳೆ ನೇಚರು ಅಂತ ಹೇಳ್ಬೋದು ಮೈಸೂರು ಅಂದರೆ. ಆ್ಯಂಡ್ ಸ್ವಚ್ಛತೆ ಕೂಡ ಅಷ್ಟೇ ಚೆನ್ನಾಗಿ ಕಾಪಾಡ್ತಾರೆ ಅಂತ ಹೇಳ್ಬೋದು. ಮೈಸೂರು ಮಾತ್ರ ಇಷ್ಟು ಸಖತ್ ಕ್ಲೀನಾಗಿದೆ ಅಂತಂದರೆ. ಆ್ಯಂಡ್ ನೀವು ಮೈಸೂರು ಪ್ಯಾಲೇಸ್ ಹತ್ರ ನೋಡ್ಬೋದು. ಆ್ಯಂಡ್ ಅಲ್ಲಿರೋ ರಸ್ತೆ ಬೀದಿಗಳು ನೋಡ್ಬೋದು, ಅಷ್ಟೇ ಸಖತ್ತಾಗಿರ್ತವೆ. ಆ್ಯಂಡ್ ಎರಡೂ ಬದಿಲಿ ರಸ್ತೆ ಪಕ್ಕದಲ್ಲಿ ಆ್ಯಂಡ್ ಲೈಟಿಂಗ್ಸ್ ಹಾಕಿರ್ತಾರಲ್ಲ ಅದು, ಆ್ಯಂಡ್ ಫುಟ್ಪಾತ್ ಇರ್ತವೆ, ಅಷ್ಟು ಸಖತ್ತಾಗಿರ್ತವೆ. ಆ್ಯಂಡ್ ನಾವೆಲ್ಲನ ಫಾರಿನ್ ಥರದ್ದೊಂದು ಸ್ವಲ್ಪ ಕಾಣ್ಬೋದು ಅಂತಂದರೆ ನಮ್ಮ ಮೈಸೂರಲ್ಲಿ ಕಾಣ್ಬೋದು ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಸಖತ್ತಾಗಿ ಮೈಸೂರನ್ನ ಮೇಂಟೈನ್ ಮಾಡ್ತಾರೆ. ಫ್ರೆಂಡ್ಸ್, ನೀವೇನು ಕಾಣ್ತಿದ್ದೀರಲ್ಲ, ನೀವು ನೋಡ್ಬೋದು ಬಹುಮಡಿಯ ವಾಹನ ನಿಲ್ದಾಣ. ಅದ್ಭುತ ಪಾರ್ಕಿಂಗ್ ವ್ಯವಸ್ಥೆ ಇದೆ ಅಂತ ಹೇಳ್ಬೋದು. ಇಲ್ಲಿ ಮಾತ್ರ ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಸ್ನೇಹಿತರೆ. ನೋಡ್ತಿದ್ದೀರಲ್ಲ, ಇದು ಪಾರ್ಕಿಂಗ್ ವ್ಯವಸ್ಥೆ ನೀವು ಕಾಣ್ತಿರ್ಬೋದು ನೋಡಿ. ಫ್ರೀ ಪಾರ್ಕಿಂಗ್ ವ್ಯವಸ್ಥೆ ಗೈಸ್. ನೋಡ್ಬೋದು ನೀವು ಯಾವ ಲೆವೆಲ್ಗೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ನಿಮ್ಗೆ ಕಾಣ್ಬೋದು ನೋಡಿ. ಸಖತ್ತಾಗಿದೆ ನೋಡಿ. ನಮ್ಮ ಫೇವ್ರೇಟ್ ಕಾರ್ ಬೇರೆ ನಿಂತೈತೆ, BMW. ಆ್ಯಂಡ್ ಇದು ನಮ್ಮ ಫೇವ್ರೇಟೇ, ಮಾರುತಿ 800 ಲೆಜೆಂಡ್ ಕಾರು. ಗೈಸ್ ನೀವು ನೋಡ್ತಿದ್ರಲ್ಲ, ಎಲ್ಲ ಫುಲ್ ಫ್ರೀ ಪಾರ್ಕಿಂಗ್ ಕಾಣ್ಬೋದು. ಫುಲ್ ಫ್ರೀ ಪಾರ್ಕಿಂಗ್ ಗೈಸ್, ಸಖತ್ತಾಗಿದೆ. ನೋಡ್ಬೋದು ನೀವು, ಪಾರ್ಕಿಂಗ್ ಮಾತ್ರ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಲ್ಲ ಕಣೋ, ಕಾಸು ಕೊಡೋಬೇಕು. ಏನು ಗೊತ್ತಾ ಗೈಸ್, ಫ್ರೀ ಪಾರ್ಕಿಂಗ್ ಅಂತ ಬರ್ಕೊಂಬಿಟ್ಟೆ. ಫ್ರೀ ಪಾರ್ಕಿಂಗ್ ಅಲ್ಲ, ಮಿನಿಮಮ್ ಚಾರ್ಜಸ್ ಇದೆ. ಬಟ್ ಕಮ್ಮಿ ಚಾರ್ಜಸ್ಸು, ಚೆನ್ನಾಗಿದೆ. ಪಾರ್ಕಿಂಗ್ ವ್ಯವಸ್ಥೆ ಮಾತ್ರ ಸಖತ್ತಾಗಿದೆ ನೋಡಿ. ಈಗ ನಮ್ಮ ಹುಡುಗ ಗಾಡಿ ತೆಗಿತಾನೆ ಇವಾಗ. ಏನು ಇವನು ದಾನಶೂರ ಕಾರಣ, ಇವನು ಒಂದೇ ಮಾತು. ನಡಿ ಹೊರಡೋದೇ ಗಾಯ್ಸ್. ಇವಾಗ ಇದೆಲ್ಲ ಖಾಲಿ ಇತ್ತು. ನಾವು ಬಂದಾಗ ಇದೆಲ್ಲ ಖಾಲಿ ಇತ್ತು, ಇಲ್ಲೇನು ಗಾಡಿಗಳೇ ಇರಲಿಲ್ಲ. ನಾವು ಬೆಳಿಗ್ಗೆ ಮಾರ್ನಿಂಗೇ ಬಂದ್ಬಿಟ್ಟಿದ್ವಿ, ಇನ್ನೂ ಸನ್ರೈಸ್ ಆಗ್ತಾ ಇತ್ತು, ಆ ಟೈಮಲ್ಲಿ ಬಂದ್ಬಿಟ್ಟಿದ್ವಿ. ಇವಾಗ ನೋಡಿ ಎಲ್ಲ ಫುಲ್ ಹೌಸ್ಫುಲ್ ಆಗ್ಬಿಟ್ಟೈತೆ. ಸಂಡೇ ಅಲ್ವಾ, ಅದಕ್ಕೆ ಸಖತ್ ರಶ್ ಇದೆ. ಎಲ್ಲ ರೈಡರ್ಸೇ ಬರ್ತಾರೆ ಗೈಸ್. ನಾವು ಒಂದಿನ ಒಳ್ಳೆ ಬೈಕ್ ತಗೊಂಡು ಖಂಡಿತ ಬರ್ತೀವಿ. ನಮ್ಮ ಹತ್ರ ಇರೋದು ಒಳ್ಳೆ ಬೈಕೆ, ಬಟ್ ಮುಂದಿನ ದಿನಗಳಲ್ಲಿ ಖಂಡಿತ ಬರ್ತೀವಿ ಮಾಡು. ಆ್ಯಂಡ್ ಚಾಮುಂಡಿ ಬೆಟ್ಟದ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ, ಬಾಯ್.